ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಹೇಳ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ನಾವು ಯಾವ ಥರ ಮಹಾಲಕ್ಷ್ಮಿ ನಮ್ಮನೆ ಕೂರಿಸ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ವಿಡಿಯೋ ಹಂಚ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನಾನು ಫಸ್ಟ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ನಾವು ಟೇಬಲ್ ಹಾಕಿ ಟೇಬಲ್ ಮೇಲೆ ನಾವು ಪಂಚೆ ಹಾಕ್ತೀವಿ. ನಾವು ಲಕ್ಷ್ಮಿಗೆ ಅಂತಲೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಪಂಚೆ. ಆ ಪಂಚೆ ಹಾಕಿ ಎಲೆ ಹಾಕಿ ನಾವು ಒಂದು ಸೇರು ಅಕ್ಕಿ ಹಾಕಿದ್ದೀನಿ. ನೆಕ್ಸ್ಟು ಶುಭ್ರವಾದ ನೀರು ತಗೊಂಡು ಆ ನೀರು ಕಳಸದಲ್ಲಿ ಹಾಕಿ, ಕಳಸಕ್ಕೆ ಏನೇನು ವಸ್ತು ಹಾಕ್ತೀವೋ ಕಳಸದಲ್ಲಿ ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡು 5 ವೀಳ್ಯದೆಲೆ ಇಟ್ಟಿದ್ದೀನಿ. ಮತ್ತು ತಾಯಿಗೆ ಒಡವೆ, ನಿಮ್ಮ ಮನೆಗೆ ಏನು ಒಡವೆ ಇರುತ್ತೋ ಆ ತಾಯಿಗೆ ಹಾಕಿ ಅದನ್ನು ಸಿಂಗರಿಸೋಣ. ಮೊದಲಿಗೆ ನಾನು ಚಿಕ್ಕ ಬಿನ್ನಿಗೆ ಒಳಗೆ ಇಡ್ತಾಯಿದ್ದೆ ಕಾಯಿಗೆ ಅಲಂಕಾರ ಮಾಡಿ. ಇತ್ತೀಚೆಗೆ ಮುಖವಾಡಗಳು ಮತ್ತು ಲಕ್ಷ್ಮಿ ಫಸ್ಟ್ ಸ್ಯಾರಿ ಹಾಕಿರೋದೆಲ್ಲ ಸಿಗ್ತಾಯಿದೆ. ನಾನು ಕಾಯಿಗೆಲ್ಲ ಅಲಂಕಾರ ಮಾಡಿಕೊಂಡು ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮುಖವಾಡ ಇಡ್ತಾಯಿದ್ದೀನಿ. ನಮ್ಮನೆಗೆ ಯಾವ ರೀತಿ ಮಾಡ್ತೀನಿ ಅಂಥದ್ದು ಒಂದು ವಿಡಿಯೋ ಹಾಕ್ತೀನಿ. ಇನ್ನೂ ಚೆನ್ನಾಗಿ ಮಾಡೋರಿದ್ದಾರೆ, ಇನ್ನೂ ಚೆನ್ನಾಗಿ ಕೂರಿಸೋರಿದ್ದಾರೆ. ನಮ್ಮನೆ ಇದರಲ್ಲಿ ನಾವು ಯಾವ ಥರ ಕೂರಿಸ್ತೀವಿ ಅಂತ ಹೇಳಿ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ತಪ್ಪದೆ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ತಾ, ನಿಮ್ಮ ಸಹಕಾರ ನನಗಿರಬೇಕು, ನಿಮ್ಮೆಲ್ಲರ ಇದು ನನಗಿರಬೇಕು ಅಂತ ಹೇಳ್ಬಿಟ್ಟು, ಆಶೀರ್ವಾದ ಇರಬೇಕು ಅಂತ ಹೇಳಿ. ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಬಂದಿದೆ. 12 ಗಂಟೆ ಆಯಿತು, ನೈಟ್ ವಿಡಿಯೋ ಇದು. 12 ಗಂಟೆ ಕರೆಕ್ಟಾಗಿ ನಾನು ಲಕ್ಷ್ಮಿನ ಕೂರಿಸಿದ್ದೀನಿ. ಮಕ್ಕಳು ಬೆಳಗ್ಗೆ ಕೈ ಬಿಡಲ್ಲ ಅಂತ ಹೇಳಿ, ಚಿಕ್ಕವನಿಗೆ ಕೈ ಬಿಡಲ್ಲ ಅಂತ ಹೇಳಿ ಇವಾಗಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮಹಾಲಕ್ಷ್ಮಿನ ಕೂರಿಸ್ತಾ ಇರೋದು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂತು. ಈ ಥರ ಕೂರಿಸ್ಕೊಂಡು ಆಮೇಲೆ ನಾನು ಹಣ್ಣುಗಳು, ಹೂಗಳು ಎಲ್ಲ ನಾನು ಜೋಡಿಸ್ತೀನಿ. ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಪಾಪ ನನ್ನ ಜೊತೆ ಒಳಗೆ ಎದ್ದಿದ್ರು. ಡೆಕೋರೇಷನ್ನು ಫ್ಲವರ್ದು ಅದೆಲ್ಲ ಕಟ್ತಾ ಇದ್ದಾರೆ ನೋಡಿ. ಒಬ್ರಿಗೊಬ್ರು ಈ ಥರ ಹೆಲ್ಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದು ಮುಗಿಯೋ ಹೊತ್ತಿಗೆ ಬೆಳಗ್ಗೆ 3 ಗಂಟೆ ಆಯಿತು. ಇನ್ನೇನು ಮಲಗೋದು ಅಂತ ಹೇಳ್ಬಿಟ್ಟು ಹೋಳಿಗೆಗೆ ಹಂಗೆ ಬೇಳೆ ಹಾಕಿ ಒಂದು ಅರ್ಧ ಅಡುಗೆ ಮಾಡಿಕೊಂಡೆ. ಬೆಳಗ್ಗೆ 6 ಗಂಟೆ ಆಯಿತು. 6 ಗಂಟೆ ನಮ್ಮ ಮನೆಗೆ ಆಚೆಯಿಂದ ವಿಡಿಯೋ ಮಾಡ್ಕೊಂಡು ಬಂದರು. ರಂಗೋಲಿ ಸಮೇತನೇ ವಿಡಿಯೋ ಮಾಡಿದ್ದಾರೆ. ನಾನಿಲ್ಲಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಪೂಜೆ ತಾಯಿಗೆ ನೈವೇದ್ಯಕ್ಕೆ ಏನನ್ನ ಇಟ್ಟು ಫಸ್ಟು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭ್ರಮ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿದು ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ್ಮ, ಧನಲಕ್ಷ್ಮಿ ಬಾಮ್ಮ, ಮನೆಯನ್ನು ಬೆಳಕಾಗಿ ಮಾಡು, ಮನದಲ್ಲಿ ನಿಂದು ಸುಖ ಶಾಂತಿ ತಂದು ನಮ್ಮನ್ನು ಉದ್ಧರಿಸು ತಾಯೇ. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ ಹಾರತಿ ಈಗ ಬೆಳಗುವೆ, ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ನನ್ನ ಹಾಡು ಇಲ್ಲಿ ಮುಗಿಸ್ತಾ ಇದ್ದೀನಿ, ಸ್ವಂತ ಹಾಡಿರೋದು. ಮತ್ತು ನಾನು ನಮ್ಮ ಮನೆಯವರು ಮಹಾಮಂಗಳಾರತಿ ಮಾಡ್ತಾಯಿದ್ವಿ. ನನ್ನ ಮೊಮ್ಮಗ ಒಂದು ಫೋಟೋ ತೆಗೆದ. ಮತ್ತು ಮಕ್ಕಳು ತುಂಬ ಇಂಟ್ರೆಸ್ಟ್ ಕೊಟ್ಟು ನಮ್ಮನೆ ಒಳಗೆ ಬರ್ತಾರೆ. ನೀವು ಅಷ್ಟೇ, ಅಜ್ಜಿ ತಾತ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಿಗೆ ಈ ಥರ ಪೂಜೆ ಒಳಗೆ ಒಂದು ಇಂಟ್ರೆಸ್ಟ್ ಕೊಟ್ಟು ಮೊಬೈಲ್ ಕಮ್ಮಿ ಮಾಡಿ ಒಂದು ಆಟಿಕೆ ಒಳಗೆ ಎಲ್ಲದಕ್ಕೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಊಟ ರೆಡಿಯಾಗಿದೆ. ನಾವು ಹಬ್ಬದ ಊಟ ಮಾಡ್ತಾಯಿದ್ವಿ, ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾ. ಮತ್ತು ಸಂಜೆ ಆಯಿತು. ಸಂಜೆ 6 ಗಂಟೆಗೆ ಮುತ್ತೈದೆಯರಿಗೆಲ್ಲ ಹೇಳ್ಕೊಂಡು ಬಂದಿದ್ದೆ. ಬಾಗಿನ ಕೊಡೋಣ ಅಂತ, ಬಾಗಿನೂ ಅಂತಾರೆ, ತಾಂಬೂಲನೂ ಅಂತಾರೆ, ತಾಂಬೂಲ ಕೊಡ್ತಾಯಿದ್ದೀನಿ. ನೀವು ಅಷ್ಟೇ ನಿಮ್ಮ ಮನೆಯೊಳಗೆ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡಿ, ತುಂಬ ಒಳಿತಾಗುತ್ತೆ ಅಂತ ಹೇಳ್ತಾ ಲಾಸ್ಟಲ್ಲಿ ನಾನು ಮಾತಾಯಿಗೆ ಆರತಿ ಮಾಡ್ತಾಯಿದ್ದೀನಿ. ತಪ್ಪದೆ 2 ಟೈಮ್ ಆರತಿ ಮಾಡಬೇಕು. ತಾಯಿಗೆ ದೃಷ್ಟಿ ಆಗಿರುತ್ತೆ.
ನಮ್ಮನೆ ವಿಡಿಯೋನ ಎಷ್ಟು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಇನ್ನೊಂದು ವಿಡಿಯೋದಲ್ಲಿ ನಾನು ಲಕ್ಷ್ಮಿನ ಯಾವ ಥರ ಕರ್ಲಿಸ್ಬೇಕು, ಯಾವ ಟೈಮ್ ಕರ್ಲಿಸ್ಬೇಕು ಅಂತ ಹೇಳಿ ನಾನು ವಿಡಿಯೋ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮಹಾಲಕ್ಷ್ಮಿ, ನೋಡ್ತಾ ಇರ್ಬೋದು. ಥ್ಯಾಂಕ್ ಯು.